1 ಲೋಟ ರೈಸ್ ಇದ್ರೆ ಸಾಕು. ಹೂವಿನ ಥರ ಮೆದು ಮೆದುವಾಗಿರುವಂತಹ ಕೇರಳದ ತುಂಬಾ ಫೇಮಸ್ ಆಗಿರುವಂತಹ ಅಪ್ಪಮ್ಮನ್ನು ಯಾರು ಬೇಕಾದರೂ, ಅಡುಗೆ ಬರದವರು ಕೂಡ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸೀಕ್ರೆಟನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಪರ್ಫೆಕ್ಟಾಗಿ ಅಪ್ಪಮ್ ಮಾಡುವಂಥದ್ದು, ಮಿಸ್ ಮಾಡದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಕ್ಚುಲಾಗಿ ಚಿಕನ್ ಸಾರು ಜೊತೆ ಇದೆಯಲ್ಲ ತುಂಬ ಸೂಪರ್ ಆಗಿರುತ್ತೆ. ನಾನು ಬೆಂಡೆ ಮಸಾಲ ಮಾಡಿದ್ದೆ, ತೊಂದರೆ ಇಲ್ಲ. ನಾನು ಚಟ್ನಿ, ಪಲ್ಯ, ಬೆಂಡೆ ಮಸಾಲ ಬೇರೆ ಯಾವುದಾದ್ರೂ ಇದ್ರೂ ತಿನ್ಬೋದು. ಆದರೆ ನಾನ್ ವೆಜ್ ಇದ್ರೆ ಇದೆಯಲ್ಲ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ, ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಈ ಅಪ್ಪಮ್ಮನ್ನು ಮಾಡಲಿಕ್ಕೆ ನಾನು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಯಾವ ರೈಸ್ ಬೇಕಾದರೂ ತಗೋಬಹುದು. ದೋಸೆ ರೈಸ್ ಆದರೂ ಓಕೆ, ಇಡ್ಲಿ ರೈಸ್ ಆದರೂ ಓಕೆ, ಅಥವಾ ಈ ರೇಷನ್ ಅಕ್ಕಿ ಬರುತ್ತಲ್ವ ಅದಾದರೂ ಓಕೆ, ಏನು ತೊಂದರೆ ಇಲ್ಲ. 2 ಲೋಟದಷ್ಟು ರೈಸನ್ನು ತಗೊಂಡು ನೀವು ರುಬ್ಬೋಕ್ಕಿಂತ 5 ಗಂಟೆ ಮುಂಚೆ ನೆನೆ ಹಾಕಿ ಇಡಬೇಕು. ಅಟ್ಲೀಸ್ಟ್ 5 ಗಂಟೆ ಮುಂಚೆ ನೆನೆ ಹಾಕಿ ಇಡಬೇಕು. ಅದಾದ ನಂತರ ಕ್ಲೀನಾಗಿ ತೊಳೆದುಕೊಂಡು ಇವಾಗ ನಾವು ರುಬ್ಬೋದಕ್ಕೆ ರೆಡಿ ಮಾಡೋಣ. ಚೆನ್ನಾಗಿ ಅಕ್ಕಿ ನೆಂದಿದೆ, ಕ್ಲೀನಾಗಿ ತೊಳ್ಕೊಂಡಿದ್ದೇನೆ ಕೂಡ. ಇವಾಗ ಇದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ನೀವು ಗ್ರೈಂಡರಲ್ಲಿ ಬೇಕಾದರೂ ರುಬ್ಬೋದು. ಆದರೆ ಒಂದು ಏನು ಅಂತಂದರೆ ಈ ಅಪ್ಪಮ್ ಹಿಟ್ಟಿದೆಯಲ್ವ ತುಂಬ ನೈಸಾಗಿ ಬರಬೇಕು. ಅದರಿಂದ ನೋಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ. 2 ಲೋಟ ರೈಸಿಗೆ 1 ಕಪ್ಪಷ್ಟು ಕಾಯಿ ತುರಿ. ಈಗ ಒಂದು ಸ್ವಲ್ಪ ಬೌಲಲ್ಲಿ ನೀರನ್ನು ತಗೊಂಡು 1 ಹಿಡಿಯಷ್ಟು ಪೇಪರ್ ಅವಲಕ್ಕಿನ ಅದಕ್ಕೆ ಹಾಕ್ಕೊಂಡು ಒಂಚೂರು ಅದನ್ನ ಒದ್ದೆ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ನಾವು ರುಬ್ಬುವಾಗ ಹಾಕೋಬೇಕು. ಅಪ್ಪಮ್ ತುಂಬ ಸಾಫ್ಟಾಗಿ ಬರುತ್ತೆ, ಹೂವಿನ ಥರ ಅಂದರೆ ಹತ್ತಿ ಥರ ಮೆದುವಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ರುಬ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಲೋಟ ರೈಸನ್ನು ರುಬ್ಬಲಿಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೀರು ನೋಡ್ಕೊಂಡು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ತುಂಬಾ ಚೆನ್ನಾಗಿ ತರಿ ಇರಬಾರ್ದು. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಬರಬೇಕು ಅಂತಂದರೆ ನಾನು ತೋರಿಸಿದ್ನಲ್ವ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇವಾಗ ಒಂದು ಬಾಣಲೆನೇ ತಗೊಂಡು ಇದರಿಂದ 1 ಸೌಟಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನಾವು ಈ ಮಣ್ಣಿ ಎಲ್ಲ ಮಾಡ್ತೀವಲ್ವ, ಬಿಸಿ ಮಾಡಿಕೊಂಡು ಕಮ್ಮಿ ಉರಿ ಇಟ್ಕೊಂಡು ಸ್ಟವ್ ಮೇಲಿಟ್ಟು ಕಮ್ಮಿ ಉರಿ ಇಟ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಆದಾಗೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಬೇಯ್ತಾ ಇದ್ದಂಗೆ. ಆದರೆ ಯಾವುದೇ ಕಾರಣಕ್ಕೆ ತಳೆ ಹಿಡಿಯೋಕೆ ಬಿಡಬೇಡಿ. ಆದ್ದರಿಂದ ಉರಿನ ಜಾಸ್ತಿ ಇಟ್ಕೋಬೇಡಿ. ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಮಣ್ಣಿ ಥರ ಮಾಡ್ಕೋಬೇಕು. ನೋಡಿ ಹೀಗೆ ಮಕ್ಕಳಿಗೆಲ್ಲ ಕೊಡುವಾಗ ಮಾಡ್ತೀವಲ್ವ ರೈಸ್ ಗಂಜನ್ನು, ಈ ಥರ ಮಾಡ್ಕೋಬೇಕು. ಅದಾದ ನಂತರ ಈ ಹದಕ್ಕೆ ಬಂದ ನಂತರ ಸ್ಟವನ್ನು ಬಂದ್ ಮಾಡಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ಬಿಸಿ ಇರಬಾರ್ದು. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ತಣ್ಣಗಾದ ನಂತರ ಈ ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ಕೋಬೇಕು. ನೋಡಿ ಹೀಗೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಈಸ್ಟ್ ಹಾಕ್ಕೊಂಡು ನಾವು ಕೈಯಿಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಉದುಗು ಚೆನ್ನಾಗಿ ಬರಬೇಕು ಅಂತಂದರೆ ಹಿಟ್ಟನ್ನು ಕೈಯಿಂದನೇ ಮಿಕ್ಸ್ ಮಾಡಬೇಕು. ಕೈಯನ್ನು ನೀಟಾಗಿ ತೊಳ್ಕೊಳ್ಳಿ. ಹಾಗೆಯೇ ಯೂಸ್ ಮಾಡೋ ಪಾತ್ರೆಗಳು ಕೂಡ ಅಷ್ಟೇ ತುಂಬಾ ಕ್ಲೀನ್ ಇರಬೇಕು. ಪರ್ಫೆಕ್ಟಾಗಿ ನೀಟಾಗಿ ಕರೆಕ್ಟಾಗೆಲ್ಲ ಮಿಕ್ಸ್ ಆಗೋ ಥರ ಕದಡಿದ ನಂತರ ಇದನ್ನ ನೋಡಿ ಈ ಹದ ಬರೋ ಥರ ನೋಡ್ಕೊಳ್ಳಿ. ದೋಸೆ ಹಿಟ್ಟಿನಗಿಂತ ಕೂಡ ಸ್ವಲ್ಪ ತೆಳ್ಳಗೇನೆ ಆಗಬೇಕು ಆ್ಯಕ್ಚುಲಿ. ಅದಾದ ನಂತರ ಇದನ್ನ ಬಂದ್ ಮಾಡಿಬಿಟ್ಟು 8 ಗಂಟೆ ಬಿಡಬೇಕು. ಮಿನಿಮಮ್ 8 ಗಂಟೆ ಬಿಡಬೇಕು. ನೀವು ಅಟ್ಲೀಸ್ಟ್ ಒಂದು 10 ಗಂಟೆ ಬಿಟ್ಟರೆ ಸೂಪರಾಗಿ ಉದುಗು ಬಂದಿರುತ್ತೆ. ನಾನು ತೋರಿಸ್ತೀನಿ. ನಾನು ಅಟ್ಲೀಸ್ಟ್ ಒಂದು 10 ಗಂಟೆ ಬಿಟ್ಟಿದ್ದೇನೆ. ಯಾವ ಥರ ಬಂದಿದೆ ನೋಡಿ. ಈಸ್ಟ್ ಕೂಡ ಆ್ಯಕ್ಟಿವೇಟ್ ಆಗಿ ಎಷ್ಟು ಚೆನ್ನಾಗಿ ಉದುಗು ಬಂದಿದೆ ನೋಡಿ. ಕೆಲವರು ಈಸ್ಟ್ ಹಾಕ್ಕೊಳ್ಳಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಇಡಬೇಕಾಗುತ್ತೆ ಈಸ್ಟ್ ಹಾಕ್ಕೊಂಡಿಲ್ಲ ಅಂತಂದರೆ. ಹಾಗೇ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬೆಳಗ್ಗೆ ಆದಾಗ ನೀವು ದೋಸೆ ಹುಯ್ಯೋಕ್ಕಿಂತ ಮುಂಚೆ ಒಂದ್ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ತೆಳ್ಳಗಿದೆ ನೋಡಿ. ಬೇಕಿದ್ರೆ ದಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಅಪ್ಪ ಮಾಡುವಂಥ ಪಾತ್ರೆ ಇರಬೇಕು. ನಾನೊಂದು ಬಾಣಲೆಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಚಿಕ್ಕ ಬಾಣಲೆ ಇತ್ತು. ಈ ಥರ ಇರಬೇಕು. ನಡುವೆ ಗುಂಡಿ, ಆ ಕಡೆ ಈ ಥರ ಅಗ್ಲಾಗಿ ಸ್ಪ್ರೆಡ್ ಆಗಿರಬೇಕು. ಇದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆಯಿಂದ ಅಥವಾ ಒಂದು ಟಿಶ್ಯೂ ಪೇಪರಿಂದ ಒರೆಸಿ ಕಾದ ನಂತರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ತವ ಕಾದ ನಂತರ ಅದಾದ ನಂತರ 1 ಸೌಟಷ್ಟು ಹಿಟ್ಟನ್ನು ಹಾಕಿಬಿಟ್ಟು ನೋಡಿ ಮೆಲ್ಲಗೆ ಈ ಥರ ತಿರುಗಿಸ್ತಾ ಸ್ಪ್ರೆಡ್ ಮಾಡ್ಕೋಬೇಕು. ಪೂರ್ತಿ ಬಾಣಲೆಗೆಲ್ಲ ನಿಮಗೆ ರೊಟ್ಟಿ ಅಂದರೆ ಈ ಅಪ್ಪಮ್ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಹೊತ್ತು ಇದು ಬೇಯೋ ತನಕ ಅಂದರೆ ಕಾಯೋ ತನಕ
ಮುಚ್ಚಿಟ್ಟು ಬಿಡಬೇಕು. ಜಸ್ಟ್ ಒಂದು 30 ಸೆಕೆಂಡ್ಸಿಂದ ಒಂದು ನಿಮಿಷದೊಳಗಡೆ ಚೆನ್ನಾಗಿ ಬೇಯುತ್ತೆ. ಈ ಥರ ನೋಡಿ ತೂತು ಕೂಡ ಬರುತ್ತೆ, ಹೋಲ್ ಬರುತ್ತೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಮತ್ತು ಎಷ್ಟು ಚೆನ್ನಾಗಿ ಕಾದರೆ ಎದ್ದು ಬರುತ್ತೆ ನೋಡಿ. ನೀವು ಅಪ್ಪಮ್ ಕಾಯಿಸ್ಕೊಳ್ಳುವಾಗ ಉರಿನ ಮೀಡಿಯಮೇ ಇಟ್ಕೊಳ್ಳಿ, ಜಾಸ್ತಿ ದಪ್ಪ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಟ್ಟಿದ್ದೇನೆ. ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಇದೆಯಲ್ವ, ನಿಮಗೆ ಅಡುಗೆ ಗೊತ್ತಿರಬೇಕು ಅಂತ ಎಲ್ಲ ಈಸಿಯಾಗಿ, ನೀವು ಬಿಗಿನರ್ಸ್ ಆದರೂ ಕೂಡ ಈಸಿಯಾಗಿ ಈ ಅಪ್ಪಮನ್ನು ಮನೆಯಲ್ಲೇ ಮಾಡಿ ತಿನ್ಬೋದು. ನಾನು ಫಸ್ಟಿಗೆ ಹೇಳ್ದಂಗೆ ನಾನ್ ವೆಜ್ ಜೊತೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಸೂಪರ್ ಆಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ತರಕಾರಿ ಮಸಾಲೆಗಳನ್ನು, ಪಲ್ಯ ಅಥವಾ ಚಟ್ನಿ ಬೇಕಾದರೂ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.